ಹೆಲೋ ಎವ್ರಿಬಡಿ, ನಾನು ಮಂಜುನಾಥ್ ದೇಶಪಾಂಡೆ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಇಂಟ್ರೊಡಕ್ಷನ್ ಟು ಕರ್ನಾಟಕ ಜಾಗ್ರಫಿ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಏನಪ್ಪ ಅಂದರೆ ಫಸ್ಟ್ ಪಾರ್ಟು ಎವಲ್ಯೂಷನ್ ಆಫ್ ಕರ್ನಾಟಕ ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ಏನು ನೋಡಿದ್ದೀವಿ ಅಂದರೆ ಮೆನ್ಷನ್ ಆಫ್ ಹಿಸ್ಟಾರಿಕಲ್ ಮೆನ್ಷನ್ ಆಫ್ ಕರ್ನಾಟಕ, ಒರಿಜಿನ್ ಆಫ್ ನೇಮ್. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಲೊಕೇಶನು, ಸೈಜು ಆ್ಯಂಡ್ ಎಕ್ಸ್ಟೆಂಟನ್ನು ಕವರ್ ಮಾಡ್ತೀನಿ. ಸೊ ಲೊಕೇಶನ್ ಅಂದರೆ ಇಂಡಿಯಾದಲ್ಲಿ ಕರ್ನಾಟಕ ಸ್ಟೇಟು ಎಲ್ಲಿ ಲೊಕೇಟ್ ಆಗಿದೆ ಮತ್ತು ಅದರ ಸೈಜ್ ಎಷ್ಟು, ಆಮೇಲೆ ಎಕ್ಸ್ಟೆಂಟು ಎಷ್ಟು ಅಂತ ನೋಡೋಣ. ಸೊ ಇದು ನಮ್ಮ ಪ್ರೀತಿಯ ಭಾರತ ದೇಶ. ಸೊ ಇದರಲ್ಲಿ ಕರ್ನಾಟಕ ಪಿಂಕ್ ಕಲರಲ್ಲಿ ಹೈಲೈಟ್ ಮಾಡಿದ್ದಾರೆ. ಓಕೆ, ಸೊ ಕರ್ನಾಟಕ ಎಲ್ಲಪ್ಪ ಅಂದರೆ ಇಟ್ ಲೈಸ್ ಇನ್ ಸೌತ್ ಇಂಡಿಯಾದಲ್ಲಿ ಒಂದು ವೆಸ್ಟರ್ನ್ ಪಾರ್ಟ್ ಆಫ್ ಡೆಕ್ಕನ್ ಪ್ಲಾಟು. ಸೊ ಇದು ಒಂದು ವಿಸ್ತೀರ್ಣವಾದ ನಮ್ಮ ಕರ್ನಾಟಕದ ಮ್ಯಾಪು. ಈ ಮ್ಯಾಪಲ್ಲಿ ನೋಡೋದಾದರೆ ಕರ್ನಾಟಕ ಪ್ರದೇಶವು 6 ರಾಜ್ಯಗಳಿಂದ ಆವೃತಗೊಂಡಿದೆ. ಯಾವುದಪ್ಪ ಅಂತಂದರೆ ನಾರ್ತಲ್ಲಿ ಬಂದುಬಿಟ್ಟು ಮಹಾರಾಷ್ಟ್ರ, ಈಸ್ಟಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಸೌತ್ ಮತ್ತು ಸೌತ್ ಈಸ್ಟಲ್ಲಿ ತಮಿಳುನಾಡು, ಸೌತ್ ವೆಸ್ಟಲ್ಲಿ ಕೇರಳ, ನಾರ್ತ್ ವೆಸ್ಟಲ್ಲಿ ಗೋವಾ ಮತ್ತು ವೆಸ್ಟಲ್ಲಿ ಅರೇಬಿಯನ್ ಸಿ. ಸೊ ಟೋಟಲು ನಮ್ಮ ಕರ್ನಾಟಕ ರಾಜ್ಯವು ಇಷ್ಟು ಪ್ರದೇಶಗಳು ಅಥವಾ ರಾಜ್ಯಗಳಿಂದ ಆವೃತಗೊಂಡಿದೆ. ಸೊ ನಮ್ಮ ಕರ್ನಾಟಕ ರಾಜ್ಯದ ಮೇಜರ್ ಪೋರ್ಷನ್ನು ಮೈಸೂರು ಪ್ಲಾಟೂಗೆ ಬಿಲಾಂಗ್ ಆಗುತ್ತೆ. ಅದರ ಜೊತೆಗೆ ನಾರ್ತ್ ಸೈಡಲ್ಲಿ ಮಹಾರಾಷ್ಟ್ರ ಪ್ಲಾಟೂ ಕೂಡ ಸ್ವಲ್ಪ ಇನ್ಕ್ಲೂಡ್ ಆಗಿದೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೆ ನಿಮಗೆ. ಹೈದರಾಬಾದ್ ಪ್ರಾವಿನ್ಸಿಂದ ಸ್ವಲ್ಪ ಡಿಸ್ಟ್ರಿಕ್ಸನ್ನು ಮತ್ತು ಮುಂಬೈ ಪ್ರಾವಿನ್ಸ್ನ ಸ್ವಲ್ಪ ಡಿಸ್ಟ್ರಿಕ್ಸನ್ನು ತೊಗೊಂಡ್ಬಿಟ್ಟು ಮೈಸೂರು ಪ್ರಾವಿನ್ಸ್ ಜೊತೆ ಕಂಬೈನ್ ಮಾಡಿ ಕರ್ನಾಟಕ ಸ್ಟೇಟನ್ನು ಕ್ರಿಯೇಟ್ ಮಾಡಿದರು, ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟಲ್ಲಿ. ಸೊ ಅದರ ಪ್ರಕಾರ ಮೈಸೂರು ಪ್ಲಾಟು ಮೇಜರ್ ಪಾರ್ಟ್ ಇದೆ ಮತ್ತು ಮಹಾರಾಷ್ಟ್ರ ಪ್ಲಾಟು ಏನಿದೆ ಅದು ಒಂದು ಮೈನರ್ ಪಾರ್ಟಾಗಿ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಓಕೆ, ಆಮೇಲೆ ಇದಕ್ಕೆ ನಾವು ಈ ಥರ ಇರೋ ಭೂಪ್ರದೇಶಕ್ಕೆ ನಾವು ಏನಪ್ಪ ಅಂದರೆ ಲಿಟೋರಲ್ ಸ್ಟೇಟ್ ಅಂತ ಕರಿತೀವಿ. ಲಿಟೋರಲ್ ಸ್ಟೇಟ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಕೋಸ್ಟಲ್ ಸ್ಟೇಟ್. ಆ ಸ್ಟೇಟ್ಗೆ ಒಂದು ಸೈಡು ವಾಟರ್ ಇದೆ ಮತ್ತು ಮಿಕ್ಕಿರೋ ಸೈಡ್ ಏನಪ್ಪ ಅಂದರೆ ಲ್ಯಾಂಡಿಂದ ಕವರ್ ಆಗಿದೆ. ಸೊ ಕೋಸ್ಟಲ್ ಸ್ಟೇಟಿಗೆ ನಾವು ಇದು ಲಿಟೋರಲ್ ಸ್ಟೇಟ್ ಅಂತ ಕರಿತೀವಿ. ಸೊ ಇದು ಒಂದು ಆ ಥರದ ಒಂದು ಉದಾಹರಣೆ. ಸೊ ಇದು ಬಂದುಬಿಟ್ಟು ಲೊಕೇಶನು ಇಂಡಿಯಾದ ಮ್ಯಾಪಲ್ಲಿ. ನೆಕ್ಸ್ಟ್ ಮತ್ತು ಸೊ ಆಲ್ರೆಡಿ ನಿಮಗೆ ಹೇಳಿದೆ ವೆಸ್ಟರ್ನ್ ಪಾರ್ಟ್ ಆಫ್ ಡೆಕ್ಕನ್ ಪ್ಲಾಟೂ ಅಲ್ಲಿದೆ ಸೌತ್ ಇಂಡಿಯಾದಲ್ಲಿ, ಮತ್ತು ಲಾರ್ಜರ್ ಪಾರ್ಟ್ ಬಿಲಾಂಗ್ಸ್ ಟು ಮೈಸೂರು ಪ್ಲಾಟೂ ಆ್ಯಂಡ್ ಸ್ಮಾಲ್ ಪಾರ್ಟ್ ಆಫ್ ಮಹಾರಾಷ್ಟ್ರ ಪ್ಲಾಟೂ ಅಂತ. ಮತ್ತು ಇನ್ನೊಂದು ಹ್ಯಾಸ್ ಬೋತ್ ಲ್ಯಾಂಡ್ ಆನ್ ವಾಟರ್ ಫ್ರಂಟಿಯರ್ಸ್, ಅಂದರೆ ಲ್ಯಾಂಡಿಂದನೂ ಬಾರ್ಡರ್ ಇದೆ ಮತ್ತು ವಾಟರಿಂದ ಕೂಡ ಬಾರ್ಡರ್ ಇದೆ ನಮಗೆ. ಮತ್ತು ಸರೌಂಡೆಡ್ ಬೈ 6 ಸ್ಟೇಟ್ಸು, ಮಹಾರಾಷ್ಟ್ರ ನಾರ್ತು, ತೆಲಂಗಾಣ ಮತ್ತು AP ಈಸ್ಟು, ಆಮೇಲೆ ತಮಿಳುನಾಡು ಸೌತ್ ಮತ್ತು ಸೌತ್ ಈಸ್ಟು, ಕೇರಳ ಸೌತ್ ವೆಸ್ಟು, ಗೋವಾ ನಾರ್ತ್ ವೆಸ್ಟು ಮತ್ತು ಅರೇಬಿಯನ್ ಸಿ ವೆಸ್ಟಲ್ಲಿ. ನಾನು ಹೇಳಿದೆ ನಿಮಗೆ ಇಟ್ ಈಸ್ ಲೈಕ್ ಅ ಟಿಪಿಕಲ್ ಲಿಟೋರಲ್ ಸ್ಟೇಟ್. ಸೊ ಇವಾಗ ಲ್ಯಾಟಿಟ್ಯೂಡು ಮತ್ತು ಲಾಂಜಿಟ್ಯೂಡ್ ಅಂದರೆ ಏನಂತ ನೋಡೋಣ. ಸೊ ಇದು ನಮ್ಮ ಅರ್ತು, ಇದು ಜೇರ್ಡ್ ಶೇಪಲ್ಲಿದೆ, ಅಂದರೆ ಈಕ್ವೇಟರ್ ಹತ್ರ ಬಲ್ಜ್ಡ್ ಆಗಿದೆ ಮತ್ತು ಪೋಲ್ಸ್ ಹತ್ರ ಸ್ವಲ್ಪ ಫ್ಲ್ಯಾಟ್ ಆಗಿದೆ. ಈ ಅರ್ಥನ ನಾವು ಹಾರಿಜಾಂಟಲ್ ಆಗಿ ಈ ಥರ ಮಾಡಿದ್ರೆ ಮೇಲಿನ ಅಪ್ಪರ್ ಪಾರ್ಟ್ಗೆ ನಾವು ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ ಮತ್ತು ಬಾಟಮ್ ಪಾರ್ಟನ್ನು ನಾವು ಸೌದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಸೊ ಇದು ಲೈನ್ ಏನಿದೆಲ್ಲ ಈ ರೆಡ್ ಲೈನು, ಇದಕ್ಕೆ ಈಕ್ವೇಟರ್ ಅಂತ ಕರಿತೀವಿ. ಮತ್ತು ಮೇಲ್ಗಡೆ ಇರೋ ಟಾಪ್ ಫ್ಲ್ಯಾಟ್ ಪೋರ್ಷನ್ಸನ್ನು ನಾರ್ತ್ ಪೋಲ್ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ, ಸೌತ್ ಪೋಲು ಸದರ್ನ್ ಹೆಮಿಸ್ಫಿಯರಲ್ಲಿ. ಸೊ ಇವಾಗ ಲ್ಯಾಟಿಟ್ಯೂಡ್ ಅಂದರೆ ಏನಪ್ಪ ಅಂದರೆ ಈ ಥರನೇ ಹಾರಿಜಾಂಟಲ್ ಆಗಿ ನಾವು ಅರ್ಥನ್ನು ಕ್ರಾಸ್ ಸೆಕ್ಷನ್ ಮಾಡ್ಕೋತಾ ಹೋಗ್ತೀವಿ. ಇದೆಲ್ಲ ಒಂದು ಇಮ್ಯಾಜಿನರಿ ಲೈನು, ಇದೇನು ಆ್ಯಕ್ಚುಲ್ ಆಗಿರಲ್ಲ. ಸೊ ಇದು ನಮ್ಮ ಕನ್ವೀನಿಯನ್ಸ್ಗೋಸ್ಕರ ಈ ಥರ ಮಾಡಿರೋದು. ಓಕೆ, ಸೊ ಇದೇನಪ್ಪ ಅಂದರೆ ಲ್ಯಾಟಿಟ್ಯೂಡ್. ಸೊ ಲ್ಯಾಟಿಟ್ಯೂಡ್ ಅಂದರೆ ಫಸ್ಟ್ ನಾವು ನಮ್ಮ ಕಂಟ್ರಿ ಅರ್ತ್
ಯಾವ ಪಾರ್ಟಲ್ಲಿದೆ, ನಾರ್ದನ್ ಪಾರ್ಟಲ್ಲಿದೆನಾ ಅಥವಾ ಸದರ್ನ್ ಪಾರ್ಟಲ್ಲಿದೆನಾ ಅಂತ ತಿಳ್ಕೊಬೇಕು. ಸೊ ಇದೇನಪ್ಪ ಅಂದರೆ ಲ್ಯಾಟಿಟ್ಯೂಡ್. ಇದು ಈಕ್ವೇಟರ್ ಬಂದುಬಿಟ್ರೆ ಇಲ್ಲಿ ಈಕ್ವೇಟರ್ಗೆ 0 ಡಿಗ್ರಿ. ಸೊ ಅದೇ ಥರ ನಾವಿಲ್ಲಿ ಟೋಟಲಾಗಿ 90 ಡಿವಿಷನ್ಸ್ ಅಬವ್, 90 ಡಿವಿಷನ್ಸ್ ಬಿಲೋ. ಸೊ ನಾರ್ತ್ ಪೋಲ್ ಬಂದುಬಿಟ್ಟು 90 ಡಿಗ್ರಿ, ಆಮೇಲೆ ಸೌತ್ ಪೋಲ್ ಬಂದುಬಿಟ್ಟು 90 ಡಿಗ್ರಿ. ಓಕೆ, ಸೊ ಇಲ್ಲಿ 90 ಲೈನ್ಸು, ಇಲ್ಲಿ 90 ಲೈನ್ಸ್ 180, ಮಧ್ಯದಲ್ಲಿರೋ ಒಂದು ಈಕ್ವೇಟರ್ ಕೂಡಿಸಿದ್ರೆ ಟೋಟಲು 181 ಲೈನ್ಸ್ ಇದ್ದಾವೆ. ಯಾವುದು? ಲ್ಯಾಟಿಟ್ಯೂಡ್. ಸೊ ಫಸ್ಟ್ ನಾವೇನು ತಿಳ್ಕೊಬೇಕಪ್ಪ ಅಂದರೆ, ನಾವು ಅರ್ತಿನ ನಾರ್ದನ್ ಹೆಮಿಸ್ಫಿಯರಲ್ಲಿದ್ದೀವ ಅಥವಾ ಸದರ್ನ್ ಹೆಮಿಸ್ಫಿಯರಲ್ಲಿದ್ದೀವ. ಓಕೆ, ಇವಾಗ ಅಂದ್ಕೊಳ್ಳೋಣ, ಇವಾಗ ನಮ್ಗೆ ಗೊತ್ತಿದೆ ಇಂಡಿಯಾ ಲೈಸ್ ಇನ್ ದ ನಾರ್ದನ್ ಹೆಮಿಸ್ಫಿಯರ್. ಸೊ ಇವಾಗ ನಾರ್ದನ್ ಹೆಮಿಸ್ಫಿಯರದಲ್ಲಿ ಅಂದರೆ ಎಲ್ಲಿ? ಯಾಕಂದರೆ ನಾರ್ದನ್ ಹೆಮಿಸ್ಫಿಯರ್ ಅಂದರೆ ಈ ಪೂರ್ತಿ ಪೋರ್ಷನ್ ನಾರ್ದನ್ ಹೆಮಿಸ್ಫಿಯರಲ್ಲಿದೆ. ಓಕೆ, ಸೊ ನಮಗೆ ಪರ್ಟಿಕ್ಯುಲರಾಗಿ ತಿಳ್ಕೊಬೇಕು ಇಲ್ಲಿದೆ ಅಂತ. ಏನು ಆ ಪರ್ಟಿಕ್ಯುಲರಾಗಿ ತಿಳ್ಕೊಬೇಕು ಅಂದರೆ ಅದನ್ನು ನಾವೇನು ಮಾಡ್ತೀವಿ, ಫರ್ದರಾಗಿ ಅರ್ಥನ್ನು ವರ್ಟಿಕಲ್ ಆಗಿ ಡೈಸೆಕ್ಟ್ ಮಾಡಿದ್ರೆ ಅಥವಾ ವರ್ಟಿಕಲಾಗಿ ಕಟ್ ಮಾಡಿದ್ರೆ ಈ ಪಾರ್ಟನ್ನು ನಾವು ವೆಸ್ಟರ್ನ್ ಹೆಮಿಸ್ಫಿಯರು, ಈ ಪಾರ್ಟನ್ನು ನಾವು ಈಸ್ಟರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಸೊ ಫಸ್ಟು ನಾವು ನಾರ್ದನ್ ಹೆಮಿಸ್ಫಿಯರಲ್ಲಿದ್ದೀವ ಅಥವಾ ಸದರ್ನ್ ಹೆಮಿಸ್ಫಿಯರಲ್ಲಿದ್ದೀವ. ಆಮೇಲೆ ನೆಕ್ಸ್ಟು ವರ್ಟಿಕಲಾಗಿ ಡೈಸೆಕ್ಷನ್ ಮಾಡಿದ್ರೆ ನೋಡಿ, ಫರ್ದರ್ ಡೈಸೆಕ್ಷನ್ಸ್ ಇದೆ, ಈ ಥರ ತುಂಬ ಲೈನ್ಸ್ ಬರುತ್ತೆ. ಓಕೆ, ಸೊ ಏನಪ್ಪ ಅಂದರೆ ಇದೆಲ್ಲ ಏನಂದರೆ ಲಾಂಜಿಟ್ಯೂಡ್ಸ್. ಸೊ ಫಸ್ಟು ಲ್ಯಾಟಿಟ್ಯೂಡ್ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ಲಾಂಜಿಟ್ಯೂಡ್ ನಮಗೇನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಎಕ್ಸಾಕ್ಟಾಗಿ ಲೊಕೇಟ್ ಮಾಡೋಕ್ಕೆ. ಈ ಪಾರ್ಟಲ್ಲಿ ನಾವಿದ್ದೀವಿ, ನಾವು ನಾರ್ದನ್ ಹೆಮಿಸ್ಫಿಯರಲ್ಲಿದ್ದೀವಿ ಮತ್ತು ಈಸ್ಟರ್ನ್ ಹೆಮಿಸ್ಫಿಯರಲ್ಲಿ ಈ ಪಾರ್ಟಲ್ಲಿದ್ದೀವಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ಲು ಇಂಡಿಯಾ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಸೊ ಇದು ನಮ್ಮ ಇಂಡಿಯಾದು ಲೊಕೇಶನ್. ನಾರ್ದನ್ ಹೆಮಿಸ್ಫಿಯರಲ್ಲಿ ಇಟ್ ಲೈಸ್ ಇನ್ ದ ನಾರ್ದನ್ ಹೆಮಿಸ್ಫಿಯರ್ ಮತ್ತು ಒಂದು ಈಸ್ಟರ್ನ್ ಹೆಮಿಸ್ಫಿಯರ್. ಓಕೆ, ಸೊ ಇದು ಲ್ಯಾಟಿಟ್ಯೂಡು ಮತ್ತು ಲಾಂಜಿಟ್ಯೂಡ್. ಈ ಥರ ಲೈನ್ಸು ಆ್ಯಕ್ಚುಲಾಗಿ ಇರೋಂಗಿಲ್ಲ. ಇದೇನಪ್ಪ ಅಂದರೆ ದೀಸ್ ಆರ್ ಜಸ್ಟ್ ಇಮ್ಯಾಜಿನರಿ ಲೈನ್ಸು. ಸೊ ನಮ್ಮ ಬೆಟರ್ ಅಂಡರ್ಸ್ಟ್ಯಾಂಡಿಂಗೋಸ್ಕರ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಲೆಟರ್ ಪೋಸ್ಟ್ ಮಾಡ್ತೀರಾ ಒಂದು ಊರಿಗೆ. ಸೊ ಲೆಟರ್ ಪೋಸ್ಟ್ ಮಾಡೋದ್ರಲ್ಲಿ ನೀವು ಅಡ್ರೆಸ್ ಬರೀತೀರಾ. ಸೊ ಅಡ್ರೆಸ್ ಏನು ಬರೀತೀರಾ, ಸೋ ಆ್ಯಂಡ್ ಸೋ ಕಾಲೋನಿ, ರೈಟ್? ಸೋ ಆ್ಯಂಡ್ ಸೋ ಕಾಲೋನಿ ಅಂದರೆ, ಇವಾಗ ಸೋ ಆ್ಯಂಡ್ ಸೋ ಕಾಲೋನಿ ಅಂದರೆ ನಮ್ಮದು ಇದರಲ್ಲಿ ಎಕ್ಸಾಂಪಲ್ನು ಲ್ಯಾಟಿಟ್ಯೂಡ್ ಅಂತ ತೊಗೋಬೋದು. ಸೊ ಆ್ಯಂಡ್ ಸೋ ಕಾಲೋನಿಗೆ ಆ ಪೋಸ್ಟ್ಮ್ಯಾನ್ ಹೋಗ್ತಾನೆ. ಸೋ ಆ್ಯಂಡ್ ಸೋ ಕಾಲೋನಿಯಲ್ಲಿ ಹೋಗ್ಬಿಟ್ಟು ಇಲ್ಲಿ ತುಂಬ ಮನೆ ಇರುತ್ತೆ. ಯಾವ ಮನೆಗೆ ಅವ್ನು ಲೆಟರ್ ಡೆಲಿವರ್ ಮಾಡಬೇಕು. ಅದಕ್ಕೆ ನೀವೇನು ಮಾಡ್ತೀರಾ ಅಂದರೆ ಆ ಮನೆ ನಂಬರು ಅಥವಾ ಆ ಪ್ಲಾಟ್ ನಂಬರು ಮೆನ್ಷನ್ ಮಾಡ್ತೀರಾ. ಆ ಮನೆ ನಂಬರ್ ಅಥವಾ ಪ್ಲಾಟ್ ನಂಬರ್ ಏನಪ್ಪ ಅಂದರೆ ಲಾಂಜಿಟ್ಯೂಡ್. ಸೊ ಇದೊಂದು ಬ್ರೀಫ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಜಿಟ್ಯೂಡ್. ಸೊ ಯಾವುದೇ ನೀವು ಪ್ಲೇಸು ಅಥವಾ ಯಾವುದೇ ಕಂಟ್ರಿ ನೀವು ಲೊಕೇಟ್ ಮಾಡಬೇಕಂದ್ರೆ ಲ್ಯಾಟಿಟ್ಯೂಡು ಗೊತ್ತಿರಬೇಕು ನಮಗೆ ಮತ್ತು ಲಾಂಜಿಟ್ಯೂಡು ಗೊತ್ತಿರಬೇಕು. ಸಪೋಸ್ ನಮಗೆ ಲ್ಯಾಟಿಟ್ಯೂಡ್ ಅಷ್ಟೇ ಗೊತ್ತಿತ್ತು ಅಂದರೆ ಬರೀ ಲ್ಯಾಟಿಟ್ಯೂಡ್ ಅಷ್ಟೇ ಗೊತ್ತಿತ್ತು ಅಂದರೆ ಲೊಕೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಲಾಂಜಿಟ್ಯೂಡ್ ಕೂಡ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಈ ಲ್ಯಾಟಿಟ್ಯೂಡ್ ಕರ್ನಾಟಕದ ಲ್ಯಾಟಿಟ್ಯೂಡ್ ಎಷ್ಟಿದೆ ಅಂತ ನೋಡೋಣ. ಸೊ ಕರ್ನಾಟಕದ ಲ್ಯಾಟಿಟ್ಯೂಡು 11 ಡಿಗ್ರಿ 31 ಮಿನಿಟ್ ನಾರ್ತ್ ಟು 18 ಡಿಗ್ರಿ 45 ಮಿನಿಟ್ ನಾರ್ತ್. ಇದರ ಮ್ಯಾಕ್ಸಿಮಮ್ ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆಂಟ್ ಎಷ್ಟಿದೆ ಅಂದರೆ 7 ಡಿಗ್ರಿ 14 ಮಿನಿಟ್. ಸೊ ಇಲ್ಲಿ ನಾರ್ತ್ ಅಂದರೆ ಅರ್ಥ ಏನಪ್ಪ ಅಂದರೆ ಇಟ್ ಲೈಸ್ ಇನ್ ದ ನಾರ್ದನ್ ಹೆಮಿಸ್ಫಿಯರ್. ಯಾಕಂದರೆ ಇಂಡಿಯಾ ಲೈಸ್ ಇನ್ ದ ನಾರ್ದನ್ ಹೆಮಿಸ್ಫಿಯರ್. ಸೊ ಕರ್ನಾಟಕ ಆಲ್ಸೋ ಲೈಸ್ ಇನ್ ನಾರ್ದನ್ ಹೆಮಿಸ್ಫಿಯರ್. ಸೊ ಇದು 11 ಡಿಗ್ರಿ 31 ಮಿನಿಟ್ ಟು 18 ಡಿಗ್ರಿ 45 ಮಿನಿಟ್ ಏನಪ್ಪ ಅಂದರೆ ಇದು ವಿಸ್ತರಣೆ ಆಗಿದೆ ನಮ್ಮ ಕರ್ನಾಟಕ ರಾಜ್ಯ ಇಲ್ಲಿ ನಾರ್ದನ್ ಹೆಮಿಸ್ಫಿಯರಲ್ಲಿ. ಸೊ ಈ ಥರ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ಕೊಳ್ಳೋಣ, ಇದು ಎಂಡಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಎಷ್ಟಿದೆ 11 ಡಿಗ್ರಿ 31 ಮಿನಿಟು. ಮ್ಯಾಕ್ಸಿಮಮ್ ಎಲ್ಲಿದೆ ಲಾಸ್ಟ್ 18 ಡಿಗ್ರಿ. ಎಂಡಿಂಗ್ ಪಾಯಿಂಟು 18 ಡಿಗ್ರಿ 45 ಮಿನಿಟ್ಸ್. ಸೊ ಇದು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಎರಡು ಡಿಫ್ರೆನ್ಸ್ ಎಷ್ಟಿದೆ ಅಂದರೆ 7 ಡಿಗ್ರಿ 14 ಮಿನಿಟ್ಸ್. ಸೊ ಇದು ನಮ್ಮ ಕರ್ನಾಟಕದ ಮ್ಯಾಕ್ಸಿಮಮ್ ಏನಪ್ಪ ಅಂದರೆ ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆಂಟ್. ಈ ಥರ ಟಾಪ್ ಟು ಬಾಟಮ್ ಪೋರ್ಷನ್ 11 ಡಿಗ್ರಿ 31 ಮಿನಿಟ್ ನಾರ್ತ್ ಟು 18 ಡಿಗ್ರಿ 45 ಮಿನಿಟ್ ನಾರ್ತ್. ಸೊ ಎಲ್ಲಿಂದ ಎಲ್ಲಿ ತನಕ ಟಾಪ್ ಪೋರ್ಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಎಕ್ಸ್ಟ್ರೀಮ್ ಪೋರ್ಷನ್ ಆಫ್ ಟಾಪು ಮತ್ತು ಎಕ್ಸ್ಟ್ರೀಮ್ ಪೋರ್ಷನ್ ಆಫ್ ಬಾಟಮ್. ಇದು ಇಟ್ ಸ್ಟಾರ್ಟ್ಸ್ ಫ್ರಮ್ ಅವರಾಡ್ ತಾಲೂಕ್
ಬೀದರ್ದು ಔರಾದ್ ತಾಲೂಕು ಇನ್ ದ ನಾರ್ತ್ ಅಪ್ ಟು ಮೊಯಾರ್ ರಿವರ್ ಇನ್ ದ ಸೌತ್. ಸೊ ಎಕ್ಸ್ಟ್ರೀಮ್ ಬಂದುಬಿಟ್ಟು ಎಕ್ಸ್ಟ್ರೀಮ್ ಯಾವುದಿದೆ ಅಂದರೆ ನಾರ್ತಲ್ಲಿ ಎಕ್ಸ್ಟ್ರೀಮ್ ಇರೋದು ಬೀದರ್ ಡಿಸ್ಟ್ರಿಕ್ಟು ಮತ್ತು ಸೌತಲ್ಲಿ ಎಕ್ಸ್ಟ್ರೀಮ್ ಆಗಿರೋದು ಚಾಮರಾಜನಗರ ಡಿಸ್ಟ್ರಿಕ್ಟ್. ಸೊ ನಾರ್ತ್ ಟು ಸೌತ್ ಇವಾಗ ಹೇಳಿದೆ ನಾನು ಟಾಪ್ ಪೋರ್ಷನ್ ಮತ್ತು ಬಾಟಮ್ ಪೋರ್ಷನ್ ಎರಡರ ಮಧ್ಯೆ ನಾವು ಎಕ್ಸ್ಟೆನ್ಷನ್ ಎಷ್ಟಿದೆ ಅಂತ ನೋಡ್ತೀವಿ. ಇವಾಗ ಡಿಸ್ಟೆನ್ಸ್ ಎಷ್ಟಿದೆ, ನಾರ್ತ್ ಟು ಸೌತ್ ಡಿಸ್ಟೆನ್ಸ್ ಈಸ್ 750 ಕಿಲೋಮೀಟರ್ ಲಾಂಗ್. ಸೊ ಬೀದರಿಂದ ಚಾಮರಾಜನಗರ ಬರಬೇಕಂದ್ರೆ ನನಗೆ ಟೋಟಲಾಗಿ ಡಿಸ್ಟೆನ್ಸ್ ಇರೋದು ಎಷ್ಟು, 750 ಕಿಲೋಮೀಟರ್ ಆಗಿದೆ. ಸೊ ಮೊಯಾರ್ ರಿವರ್ ಬಗ್ಗೆ ಹೇಳಿದೆ ಇವಾಗ. ಔರಾದ್ ಮೊಯಾರ್ ರಿವರ್ ಮತ್ತು ಔರಾದ್ ತಾಲೂಕು ಇವೆರಡು ನಾರ್ತು ಸೌತ್ ಮತ್ತು ನಾರ್ತು ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಅಂತ. ಸೊ ಮೊಯಾರ್ ರಿವರ್ ಅಂದರೆ ಮೊಯಾರ್ ರಿವರ್ ಈಸ್ ಅ ರಿವರ್. ಇದೇನಪ್ಪ ಅಂದರೆ ಬಂಡೀಪುರ್ ಫಾರೆಸ್ಟಿಂದ ಫ್ಲೋ ಆಗುತ್ತೆ. ಸೊ ಇದೇನಪ್ಪ ಅಂದರೆ ಇಟ್ ಫ್ಲೋಯಿಂಗ್ ವಯ ಬಂಡೀಪುರ್ ಫಾರೆಸ್ಟ್. ಇಟ್ ಫಾರ್ಮ್ಸ್ ದ ಸದರ್ನ್ ಬೌಂಡ್ರಿ, ಅಂದರೆ ಸದರ್ನ್ ಮೋಸ್ಟ್ ಪಾಯಿಂಟ್ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸದರ್ನ್ ಬೌಂಡ್ರಿ ಬಿಟ್ವೀನ್ ಗುಂಡ್ಲುಪೇಟ್ ತಾಲೂಕು ಆಫ್ ಚಾಮರಾಜನಗರದ ಗುಂಡ್ಲುಪೇಟ್ ತಾಲೂಕು ಮತ್ತು ಉದಗಮಂಡಲಂ ಡಿಸ್ಟ್ರಿಕ್ಟ್ ಆಫ್ ತಮಿಳುನಾಡು ಮಧ್ಯೆ ಏನಪ್ಪ ಅಂದರೆ ಬೌಂಡ್ರಿಯಾಗಿ ಆ್ಯಕ್ಟ್ ಮಾಡುತ್ತೆ. ಯಾವುದು, ಮೊಯಾರ್ ರಿವರ್. ಸೊ ಇದೇನಪ್ಪ ಅಂದರೆ ರಿಗಾರ್ಡಿಂಗ್ ಲ್ಯಾಟಿಟ್ಯೂಡ್. ಸೊ ಲ್ಯಾಟಿಟ್ಯೂಡಿನಲ್ಲಿ ಎಕ್ಸ್ಟೆಂಟ್ ಎಷ್ಟಿದೆ, 11 ಡಿಗ್ರಿ 31 ಮಿನಿಟ್ ನಾರ್ತ್ ಟು 18 ಡಿಗ್ರಿ 45 ಮಿನಿಟ್ ನಾರ್ತ್. ಎಲ್ಲಿಂದ ಎಲ್ಲಿ ತನಕ, ಎಕ್ಸ್ಟ್ರೀಮ್ ನಾರ್ತ್ ಬಂದುಬಿಟ್ಟು ಬೀದರ್ ಔರಾದ್ ತಾಲೂಕು. ಸೊ ಎಕ್ಸ್ಟ್ರೀಮ್ ಸದರ್ನ್ ಪಾಯಿಂಟ್ ಬಂದುಬಿಟ್ಟು ಚಾಮರಾಜನಗರ್ ಡಿಸ್ಟ್ರಿಕ್ಟ್, ಯಾವುದು ಗುಂಡ್ಲುಪೇಟ್ ತಾಲೂಕು ಅಥವಾ ಮೊಯಾರ್ ರಿವರ್ ಅಂತ ನಾವು ಕರಿಬೋದು. ಮತ್ತು ನಾರ್ತ್ ಟು ಸೌತ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಎಷ್ಟಿದೆ, 750 ಕಿಲೋಮೀಟರ್ ಲಾಂಗ್. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಲಾಂಜಿಟ್ಯೂಡಿನಲ್ ಎಕ್ಸ್ಟೆಂಟ್ ಅಥವಾ ಲಾಂಜಿಟ್ಯೂಡ್ ಆಫ್ ಕರ್ನಾಟಕ ಎಷ್ಟಿದೆ ಅಂತ ನೋಡೋಣ. ಸೊ ಲಾಂಜಿಟ್ಯೂಡ್ ಆಫ್ ಕರ್ನಾಟಕ 74 ಡಿಗ್ರಿ 12 ಮಿನಿಟ್ ಈಸ್ಟ್ ಟು 78 ಡಿಗ್ರಿ 40 ಮಿನಿಟ್ ಈಸ್ಟ್. ಸೊ ಮ್ಯಾಕ್ಸಿಮಮ್ ಲಾಂಜಿಟ್ಯೂಡಿನಲ್ ಎಕ್ಸ್ಟೆಂಟ್ ಎಷ್ಟಿದೆ ಅಂದರೆ 4 ಡಿಗ್ರಿ 28 ಮಿನಿಟ್. ಸೊ ಲ್ಯಾಟಿಟ್ಯೂಡಲ್ಲಿ ನೋಡಿದ್ವಿ ನಾವು ಟಾಪು ಮತ್ತು ಬಾಟಮ್ ಪೋರ್ಷನು. ಇವಾಗ ಲಾಂಜಿಟ್ಯೂಡ್ ಅಂದರೆ ಏನಪ್ಪ ಅಂದರೆ ಅಂದ್ಕೊಳ್ಳಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ಇವಾಗ, ರೈಟ್, ಲೆಫ್ಟಿಂದ ಸ್ಟಾರ್ಟ್ ಆಗಿ ರೈಟ್ವರೆಗೂ. ಸೊ ಲೆಫ್ಟ್ ಎಷ್ಟಿದೆ, 74 ಡಿಗ್ರಿ 12 ಮಿನಿಟ್. ರೈಟ್ ಎಷ್ಟಿದೆ, 78 ಡಿಗ್ರಿ 4 ಮಿನಿಟ್. ಓಕೆ. ಸೊ ಮ್ಯಾಕ್ಸಿಮಮ್ ಎಕ್ಸ್ಟೆಂಟು ಎರಡು ಡಿಫ್ರೆನ್ಸ್ ಎಷ್ಟಿದೆ ಅಂದರೆ 4 ಡಿಗ್ರಿ 28 ಮಿನಿಟ್. ಓಕೆ. ಸೊ ಇದೇನಪ್ಪ ಅಂದರೆ ಮ್ಯಾಕ್ಸಿಮಮ್ ಲೆಫ್ಟ್ ಟು ರೈಟು ಎಕ್ಸ್ಟೆನ್ಷನ್ನು 4 ಡಿಗ್ರಿ 28 ಮಿನಿಟ್. ಸೊ ಸ್ಟಾರ್ಟ್ ಆಗೋದಲ್ಲಿಂದ 74 ಡಿಗ್ರಿ 12 ಮಿನಿಟ್ ಈಸ್ಟ್ ಟು 78 ಡಿಗ್ರಿ 40 ಮಿನಿಟ್ ಈಸ್ಟ್ ಲಾಂಜಿಟ್ಯೂಡ್. ಇದು ಲೆಫ್ಟ್ ಟು ರೈಟ್ ಎಕ್ಸ್ಟೆನ್ಷನ್ ಆಫ್ ಕರ್ನಾಟಕ. ಸೊ ಎಲ್ಲಿಂದ ಎಲ್ಲಿ ತನಕ ಅಂತ ನೋಡೋಣ. ಎಕ್ಸ್ಟ್ರೀಮ್ ವೆಸ್ಟ್ ಬಂದುಬಿಟ್ಟು ಕಾರವಾರ ಆಫ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಆ್ಯಂಡ್ ಎಕ್ಸ್ಟ್ರೀಮ್ ಈಸ್ಟ್ ಈಸ್ ಮುಳಬಾಗಿಲು ಆಫ್ ಕೋಲಾರ ಡಿಸ್ಟ್ರಿಕ್ಟ್. ಸೊ ಎಕ್ಸ್ಟ್ರೀಮ್ ವೆಸ್ಟಲ್ಲಿ ಕಾರವಾರ ಆಫ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ಎಕ್ಸ್ಟ್ರೀಮ್ ಈಸ್ಟಲ್ಲಿ ಮುಳಬಾಗಿಲು ಆಫ್ ಕೋಲಾರ ಡಿಸ್ಟ್ರಿಕ್ಟ್. ಆಮೇಲೆ ಡಿಸ್ಟೆನ್ಸು ಅಲ್ಲಿ ನಾರ್ತ್ ಟು ಸೌತ್ ನೋಡಿದ್ವಿ ಎಷ್ಟು, 750 ಕಿಲೋಮೀಟರ್ ಲಾಂಗು. ಇಲ್ಲಿ ವೆಸ್ಟ್ ಟು ಈಸ್ಟ್ ಡಿಸ್ಟೆನ್ಸ್ ಎಷ್ಟಿದೆ, ಮ್ಯಾಕ್ಸಿಮಮು 400 ಕಿಲೋಮೀಟರ್ ಲಾಂಗ್. ವೆಸ್ಟ್ ಟು ಈಸ್ಟ್ ಡಿಸ್ಟೆನ್ಸು 400 ಕಿಲೋಮೀಟರ್ ಲಾಂಗ್. ಸೊ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಎಕ್ಸ್ಕ್ಲೇವ್ಸು ಮತ್ತು ಪೆನ್ ಎನ್ಕ್ಲೇವ್ಸ್ ಅಂತ ಎರಡು ಟರ್ಮ್ಸ್ ಬರುತ್ತೆ. ಎಕ್ಸ್ಕ್ಲೇವ್ಸ್ ಅಂದರೆ ನಿಮಗೆ ಡೆಫಿನೇಷನ್ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಸೊ ಎರಡು ಎಕ್ಸ್ಕ್ಲೇವ್ಸ್ ಇದ್ದಾವೆ. ಒಂದು ದಾಮ್ನೆ ವಿಲೇಜ್ ಆಫ್ ಬೆಳಗಾವಿ ಆ್ಯಂಡ್ ಮುಖೇಡ್ ವಿಲೇಜ್ ಆಫ್ ಔರಾದ್. ಎರಡೂ ಎಲ್ಲಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಲೊಕೇಟ್ ಆಗಿದ್ದಾವೆ. ಇವು ಕರ್ನಾಟಕದ ಪಾರ್ಟೇ ಬಟ್ ಲೊಕೇಟೆಡ್ ಇನ್ ಮಹಾರಾಷ್ಟ್ರ. ಮತ್ತು ಪೆನ್ ಎನ್ಕ್ಲೇವ್ ಬಂದುಬಿಟ್ಟು ಒಂದಿದೆ, ಯಾವುದಪ್ಪ ಅಂದರೆ ಪಾವಗಡ ತಾಲೂಕು ಆಫ್ ತುಮಕೂರು ಡಿಸ್ಟ್ರಿಕ್ಟ್. ಪೆನ್ ಎನ್ಕ್ಲೇವ್ ಒಂದು ಯಾವುದಿದೆ ಅಂದರೆ ಪಾವಗಡ ತಾಲೂಕು ಆಫ್ ತುಮಕೂರು ಡಿಸ್ಟ್ರಿಕ್ಟ್. ಎಕ್ಸ್ಕ್ಲೇವ್ಸು ಎರಡಿದ್ದಾವೆ, ಯಾವುದು ದಮ್ಮೆ ವಿಲೇಜ್ ಆಫ್ ಬೆಳಗಾವಿ ಆ್ಯಂಡ್ ಮುಖೇಡ್ ವಿಲೇಜ್ ಆಫ್ ಔರಾದ್. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಮಹಾರಾಷ್ಟ್ರದಲ್ಲಿ. ಪೆನ್ ಎನ್ಕ್ಲೇವು ಒಂದಿದೆ, ಯಾವುದು ಅಂದರೆ ಪಾವಗಡ ತಾಲೂಕು ಆಫ್ ತುಮಕೂರು ಡಿಸ್ಟ್ರಿಕ್ಟ್. ಸೊ ಆಲ್ರೆಡಿ ಡೆಫಿನೇಷನ್ ಇಲ್ಲಿ ನಮಗೆ ಹೇಳಿದೆ, ಡೆಫಿನೇಷನ್ ಇದೆ ನೋಡಿ ಇಲ್ಲಿ. ಎಕ್ಸ್ಕ್ಲೇವ್ ಮತ್ತು ಪೆನ್ ಎನ್ಕ್ಲೇವ್ ಅಂದರೆ ಏನು? ಆ್ಯನ್ ಎಕ್ಸ್ಕ್ಲೇವ್ ಇಸ್ ಅ ಪೋರ್ಷನ್ ಆಫ್ ಅ ಸ್ಟೇಟ್ ಆರ್ ಟೆರಿಟರಿ geographically separated from the main part
ಬೈ ಸರೌಂಡಿಂಗ್ ಏಲಿಯನ್ ಟೆರಿಟರಿ. ಸೊ ಇದು ಪಾರ್ಟ್ ಇದೆ ಕರ್ನಾಟಕದು, ಬಟ್ ಲೊಕೇಟ್ ಎಲ್ಲಾಗಿದೆ ಅಂದರೆ ಮಹಾರಾಷ್ಟ್ರ. ಸೊ ಅದಕ್ಕೆ ನಾವು ಅದಕ್ಕೆ ಎಕ್ಸ್ಕ್ಲೇವ್ ಅಂತ ಕರಿತೀವಿ. ಪೆನ್ ಎನ್ಕ್ಲೇವ್ ಅಂದರೆ ಒಂದು ಇಟ್ ಈಸ್ ಅ ನ್ಯಾರೋ ಸ್ಟ್ರೆಚ್ ಬಿಟ್ವೀನ್ ಅ ಲ್ಯಾಂಡ್ ಆ್ಯಂಡ್ ಅ ಮೇನ್ ಲ್ಯಾಂಡ್. ಇದು ನಾರ್ತ್ ಲ್ಯಾಟಿಟ್ಯೂಡ್, ನಾರ್ತ್, ಎಕ್ಸ್ಟ್ರೀಮ್ ನಾರ್ತ್. ಇದು ಎಕ್ಸ್ಟ್ರೀಮ್ ಸೌತ್. ಎಕ್ಸ್ಟ್ರೀಮ್ ನಾರ್ತಲ್ಲಿ ಔರಾದ್ ತಾಲೂಕು ಆಫ್ ಬೀದರ್, ಎಕ್ಸ್ಟ್ರೀಮ್ ಸೌತಲ್ಲಿ ಗುಂಡ್ಲುಪೇಟ್ ತಾಲೂಕು ಆಫ್ ಚಾಮರಾಜ್ ನಗರ್. ಸೊ ಇದೇನಿದೆಯಲ್ಲ ಇದು ಪೂರ್ತಿ ಲ್ಯಾಟಿಟ್ಯೂಡು ಪಾರ್ಟ್. ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಎಷ್ಟಿದೆ 7 ಡಿಗ್ರಿ 14 ಮಿನಿಟು, ಮತ್ತು ಮ್ಯಾಕ್ಸಿಮಮ್ ಡಿಸ್ಟೆನ್ಸು 750 ಕಿಲೋಮೀಟರ್ಸ್. ಇದು ಎಕ್ಸ್ಟ್ರೀಮ್ ವೆಸ್ಟ್ ಲಾಂಜಿಟ್ಯೂಡು, ಇದು ಎಕ್ಸ್ಟ್ರೀಮ್ ಈಸ್ಟ್ ಲಾಂಜಿಟ್ಯೂಡ್. ಇಲ್ಲಿ ಯಾವುದಿದೆ ಕಾರವಾರ ಆಫ್ ಉತ್ತರ ಕನ್ನಡ, ಇಲ್ಲಿ ಮುಳಬಾಗಿಲು ಆಫ್ ಕೋಲಾರ ಡಿಸ್ಟ್ರಿಕ್ಟ್. ಸೊ ಇದು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಎಷ್ಟಿದೆ, ಇದು 4 ಡಿಗ್ರಿ 28 ಮಿನಿಟ್, ಮ್ಯಾಕ್ಸಿಮಮ್ ಡಿಸ್ಟೆನ್ಸು 400 ಕಿಲೋಮೀಟರ್. ಸೊ ಇದೇನಪ್ಪ ಅಂದರೆ ಲ್ಯಾಟಿಟ್ಯೂಡು ಮತ್ತು ಲಾಂಜಿಟ್ಯೂಡ್ ಆಫ್ ಕರ್ನಾಟಕ. ಅಬೌಟ್ ಕರ್ನಾಟಕ, ಓಕೆ, ಟೋಟಲ್ ಜಾಗ್ರಫಿಕಲ್ ಏರಿಯಾ ಆಫ್ ಕರ್ನಾಟಕ ಎಷ್ಟಿದೆ ಅಂದರೆ 191,791 ಸ್ಕ್ವೇರ್ ಕಿಲೋಮೀಟ್ರ್. ಇದು ತುಂಬ ಈಸಿ ಇದೆ ರಿಮೆಂಬರ್ ಮಾಡೋಕ್ಕೆ. 9191 ಕಾಮನ್ ಇದೆ. ಫಸ್ಟ್ 91ಗಿಂತ ಮುಂಚೆ 1 ಹಚ್ಚಿ, ಸೆಕೆಂಡ್ 91ಗಿಂತ ಮುಂಚೆ 7 ಹಚ್ಚಿಬಿಡಿ. ಸೊ 191,791 ಸ್ಕ್ವೇರ್ ಕಿಲೋಮೀಟರ್. ಸೊ ಇದು ಟೋಟಲ್ ಇಂಡಿಯಾದ ಎಷ್ಟಿದೆ ಅಂದರೆ 5.8% ಆಫ್ ಟೋಟಲ್ ಜಾಗ್ರಫಿಕಲ್ ಏರಿಯಾ ಆಫ್ ಇಂಡಿಯಾ. ಇದು 6th ಲಾರ್ಜೆಸ್ಟ್ ಇನ್ ಟರ್ಮ್ಸ್ ಆಫ್ ಏರಿಯಾ. ಸೊ ಏರಿಯಾ ವೈಸ್ ಕನ್ಸಿಡರ್ ಮಾಡಿದ್ರೆ ನಮ್ಮ ಸ್ಟೇಟು 6th ಲಾರ್ಜೆಸ್ಟ್ ಇದೆ ಇನ್ ಟರ್ಮ್ಸ್ ಆಫ್ ಏರಿಯಾ. ಫಸ್ಟ್ ಯಾವುದಿದೆ ಅಂದರೆ ರಾಜಸ್ಥಾನ್, ಸೆಕೆಂಡ್ ಬಂದುಬಿಟ್ಟು ಮಧ್ಯಪ್ರದೇಶ್, ಥರ್ಡ್ ಮಹಾರಾಷ್ಟ್ರ, ಫೋರ್ತ್ ಉತ್ತರ ಪ್ರದೇಶ್, ಫಿಫ್ತ್ ಗುಜರಾತ್, 6th ಕರ್ನಾಟಕ. ಇಲ್ಲಿ ಒಂದು ಸ್ವಲ್ಪ ಪಾಯಿಂಟ್ಸ್ ನೋಡೋಣ ರಿಗಾರ್ಡಿಂಗ್ 2011 ಸೆನ್ಸಸ್. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಕರ್ನಾಟಕದ್ದು, ಇಟ್ ಈಸ್ 6.11 crore. ಎಷ್ಟಿದೆಯಪ್ಪ ಅಂದರೆ ಟೋಟಲ್ ಆಫ್ 5.05% ಆಫ್ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ. ಟೋಟಲ್ ಜಾಗ್ರಫಿಕಲ್ ಏರಿಯಾ ಎಷ್ಟು ಪರ್ಸೆಂಟ್ ಇದೆ, 5.84%. ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ, 5.05% ಆಫ್ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ. ರ್ಯಾಂಕ್ಸ್ 9th ಇನ್ ಪಾಪ್ಯುಲೇಷನ್. ಏರಿಯಾದಲ್ಲಿ 6th ರ್ಯಾಂಕು, ಪಾಪ್ಯುಲೇಷನಲ್ಲಿ 9th ರ್ಯಾಂಕ್. ಗ್ರೋತ್ ರೇಟ್ ಎಷ್ಟಿದೆಯಪ್ಪ ಅಂದರೆ 15.7%. ಪಾಪ್ಯುಲೇಷನ್ ಡೆನ್ಸಿಟಿ 319 ಪರ್ ಕಿಲೋಮೀಟರ್ ಸ್ಕ್ವೇರ್. ಅದರಲ್ಲಿ 38.6% ಆಫ್ ಪೀಪಲ್ ಎಲ್ಲಪ್ಪ ಅಂದರೆ ಅರ್ಬನ್ ಏರಿಯಾಸಲ್ಲಿ ಇರ್ತಾರೆ. 38.67% ಆಫ್ ಪೀಪಲ್ ಲಿವ್ ಇನ್ ಅರ್ಬನ್ ಏರಿಯಾಸ್. ಸೊ ಮಿಕ್ಕಿರೋ 61.33% ಜನ ರೂರಲ್ ಏರಿಯಾಸಲ್ಲಿ ಇರ್ತಾರೆ. ಇದರ ಅರ್ಥ ಏನಂದರೆ ಮ್ಯಾಕ್ಸಿಮಮ್ ಆಫ್ ಪೀಪಲ್ ಎಲ್ಲಿ ಇರ್ತಾರೆ, ರೂರಲ್ ಏರಿಯಾಸಲ್ಲಿ 61.33%. ಬರ್ತ್ ರೇಟ್ 19.2, ಡೆತ್ ರೇಟ್ 6.5, ಸೆಕ್ಸ್ ರೇಷಿಯೋ 968, ಅಂದರೆ ಪ್ರತಿ 1000 ಮೇಲ್ಸ್ಗೆ 968 ಫೀಮೇಲ್ಸ್ ಇದ್ದಾರೆ. ಲಿಟ್ರಸಿ ರೇಟ್ 75.36%. ಸೊ ಇದೇನಪ್ಪ ಅಂದರೆ ಸೆಕೆಂಡ್ ಪಾರ್ಟ್ ಕಂಪ್ಲೀಟ್ ಆಯಿತು. ಲೊಕೇಶನ್ನು, ಸೈಜು ಮತ್ತು ಎಕ್ಸ್ಟೆಂಟ್. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.